ಇನ್ನು ಮತ್ತೊಂದು ಕಡೆ ನೋಡಿದಾಗ ಈ ಹಿಂದೆ ಯಾವುದೋ ಒಂದು ಸಣ್ಣ ಪುಟ್ಟ ದೇಶಗಳನ್ನ ಹೆದರಿಸಿ ಅಥವಾ ಯಾವುದೋ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಈಗ ಟ್ಯಾರಿಫ್ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಎಷ್ಟು ಹಾಕ್ಬಿಡ್ತೀನಿ, ಇಲ್ಲಿ ನನ್ನ ಮಾತು ಕೇಳಬೇಕು, ಇಲ್ಲಿ ಕ್ರೂಡ್ ಆಯಿಲ್ನ ಖರೀದಿ ಮಾಡಬಾರ್ದು, ಹಾಗೆ ಹೀಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಸಿಚುವೇಷನಲ್ಲಿ ನೋಡಿದಾಗ ಮಾರ್ಕ್ ಕಾರ್ನಿ ಅವರು ತುಂಬ ಚಿಕ್ಕ ದೇಶದ ಅಧ್ಯಕ್ಷರು, ಅವರೇ ನೇರವಾಗಿ ಅವರಿಗೆ ತಿರುಗೇಟ್ ಕೊಡೋದಕ್ಕೆ ಅಂತ ಮುಂದಾಗ್ಬಿಟ್ರು. ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಮೊದಲೇನು ಬರ್ತಾ ಇತ್ತು ಈ ಡಿಕ್ಟೇಟರ್ಶಿಪ್ಪು, ಇದೆಲ್ಲ ಎಲ್ಲೋ ಒಂದೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನು ಮುಂದೆ ನಡೆಯೋದಿಲ್ಲ ಅನ್ನುವಂಥ ಕ್ಲಿಯರ್ ಮೆಸೇಜ್ ಏನಾದರೂ ಹೋಗ್ತಾ ಇದೆಯಾ? ಇಲ್ಲ, ಡೆಫಿನೆಟ್ಲಿ. ಈಗ ಸ್ಮಾಲ್ ಕಂಟ್ರೀಸು ಏನಪ್ಪ ಅಂದ್ರೆ ಓಪನ್ಲಿ ಈ ಥರ ಧೈರ್ಯದಿಂದ ಮಾತಾಡಿದರೆ ಅವು ಏನಂತಂದರೆ ಸೆಟ್ ಬ್ಯಾಕ್ ಇರ್ತದೆ, ಸೆಟ್ ಬ್ಯಾಕ್ ಆಗ್ತದೆ. ಯಾಕಂದ್ರೆ ಅದೇ ನೀವು ಹಿಸ್ಟಾರಿಕಲಿ ನೋಡಿದರೆ ಅಮೆರಿಕದ ಪಕ್ಕದಲ್ಲಿರ್ತಕ್ಕಂಥ ಕ್ಯೂಬಾದಲ್ಲಿ ಫಿಡೆಲ್ ಕಾಸ್ಟ್ರೋ ಲೀಡರ್ ಇದ್ದರು. ಅವ್ರನ್ನ ಏನಪ್ಪ ಅಂದರೆ ಇದೇ ಥರ ವೆನೆಜುಲಾ ಟೈಪ್ ಟ್ರೀಟ್ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ, ಸಪ್ರೆಸ್ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. 600 ಏನಪ್ಪ ಅಂದರೆ ಅಸಾಸಿನೇಷನ್ ಅಟೆಂಪ್ಟ್ಸ್ ಆದವು ಅಲ್ಲಿ. ಬಟ್ ಅವ್ರು ಬಗ್ಸೋಕ್ಕಾಗಲಿಲ್ಲ. ಈಗ ನೀವು ಬಗ್ಗಕ್ಕಿದ್ರೆ ಬಗ್ಸ್ತಾರೆ, ನೀವು ಎದ್ದು ನಿಂತರ ನೀವು ಏನು ಮಾಡೋಕ್ಕಾಗೋದಿಲ್ಲ. ಸೊ ಅದರಂಗೆ ರಾಷ್ಟ್ರಗಳು ಇವೆಲ್ಲ ಏನಪ್ಪ ಅಂದ್ರೆ ಯಾರಿಗೆ ಧೈರ್ಯ ಇರ್ತದೆ, ಮನುಷ್ಯ ಹೆದರ್ತಾನಂದ್ರೆ ಮತ್ತೊಂದಷ್ಟು ಹೆದರ್ಸ್ತಾರೆ. ಇರಾನ್ ಅವರು ಕೂಡ ಹೇಳ್ತಾ ಇದ್ದಾರೆ. ಎಸ್, ಇರಾನ್ದು ಏನಂತಂದ್ರೆ ನಾವು ಲಾಸ್ಟ್ ಟೈಮ್ ಒಂದು ಜೂನ್ದಲ್ಲಿ ಒಂದು ಕದನ ಆಯ್ತಲ್ಲ ಬಿಟ್ವೀನ್ ಇರಾನ್ ಅಂಡ್ ಇಸ್ರೇಲ್. ಇರಾನ್ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಈ ಮುಸ್ಲಿಂ ರಾಷ್ಟ್ರದಲ್ಲಿ ಏನಾದರೂ ಮಿಲಿಟರಿ ಪವರ್ ಇದೆ ಅಂದ್ರೆ ಇರಾನ್ದಲ್ಲಿ ಇದೆ. ಒಂದು ಸಣ್ಣ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರು ಕೂಡ ನಾವು ಯುದ್ಧ ಅಂತಾನೆ ಪರಿಗಣಿಸ್ತೀವಿ ಅಂತ ನೇರವಾಗಿ ಅವರು ಡೆಫಿನೆಟ್ಲಿ ಈ ಅವ್ರದ್ದು ಹಸ್ತಕ್ಷೇಪ ಎಲ್ಲ ಏನಂತಂದ್ರೆ ಇಲ್ಲಿ ಮಿಡ್ಲ್ ಈಸ್ಟ್ದಲ್ಲಿ ಒಂದು ಸರಿಯಾಗಿ ನಡೀತಕ್ಕಂಥ ದೇಶನ ಹಾಳು ಮಾಡಿದವರು ಅಮೆರಿಕ. ಒಂದು ಲಿಬಿಯಾ ಆಯಿತು, ಒಂದು ಇರಾಕ್ ಆಯಿತು, ಮತ್ತು ಅಫ್ಘಾನಿಸ್ತಾನದಲ್ಲಿ 10 ವರ್ಷ ಅದೇನಪ್ಪ ಅಂದ್ರೆ ತಾಲಿಬಾನ್ ರೂಲ್ನ ಸಪ್ರೆಸ್ ಮಾಡಕ್ಕೆ ಬಂದರು. 10 ವರ್ಷ ಆದ ನಂತರ ತಾಲಿಬಾನ್ಗೆ ಹ್ಯಾಂಡ್ ಓವರ್ ಮಾಡಿ ಹೋದರು. ನಮ್ಮಿಂದಾಗಲ್ಲ ಇನ್ನು. ಇಲ್ಲ, ಸಿ ಅಫ್ಘಾನಿಸ್ತಾನ್ ಹಿಸ್ಟಾರಿಕಲಿ ಹ್ಯಾಸ್ ನೆವರ್ ಬಿನ್ ಕ್ಯಾಪ್ಚರ್ಡ್ ಬೈ ಔಟ್ಸೈಡ್ ಪವರ್ಸ್. ಸೊ ಅವರು ದೇ ಹ್ಯಾವ್ ಟು ಗೋ ಬ್ಯಾಕ್ ಡಿಸ್ಕಸ್ ದಂದ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದಾಗ ಭಾರತ ಎಷ್ಟೇ ಟ್ಯಾರಿಫು ಮತ್ತೊಂದು ಮಗದು ಅಂತ ಭಾರತನ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಭಾರತ ಎಲ್ಲೂ ಟ್ರಂಪ್ ಅವರಿಗೆ ತಿರುಗೇಟ್ ಕೊಡುವಂಥದ್ದಾಗಿರ್ಬೋದು ಅಥವಾ ಮತ್ತೊಂದು ದೇಶಕ್ಕೇನೋ ಒಂದು ತಿರುಗೇಟ್ ಕೊಡುವಂಥದ್ದಾಗಿರ್ಬೋದು, ಇದು ಯಾವುದು ಮಾಡ್ತಾ ಇಲ್ಲ. ಎಲ್ಲನ ನೋಡಿದಾಗ ಎಲ್ಲೋ ಒಂದೆಡೆ ತುಂಬ ಸೂಕ್ಷ್ಮವಾಗಿ ಎಲ್ಲನ ಗಮನಿಸ್ಕೊಂಡು ಹೆಜ್ಜೆ ಇಡ್ತಾ ಹೋಗ್ತಾ ಇದೆ ಅಂತ ಎಲ್ಲೋ ಒಂದೆಡೆ ಅನಿಸುತ್ತೆ. ಈಗ ಸದ್ಯಕ್ಕೆ ನಾವು ಯುರೋಪಿಯನ್ ಯೂನಿಯನ್ ಚೀಫ್ ಅವ್ರನ್ನೇನು ಕರೆದಿದ್ದೀವಿ, ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಉತ್ತರವನ್ನು ಕೊಡಬಹುದು, ಭಾರತಕ್ಕೆ ಯಾವ ರೀತಿಯಾಗಿ ಬೆನಿಫಿಟ್ ಆಗಿ ಪರಿಣಮಿಸ್ಬೋದು ಅಂತ? ಇದರದಲ್ಲಿ ಏನಂತಂದ್ರೆ ಅವ್ರನ್ನ ಕರೆದು ಇಲ್ಲಿ ಆನರ್ ಮಾಡೋದು ಏನಂತಂದ್ರೆ ಒಂದು ರೀತಿಯಿಂದ ಮುಂದೆ ಏನಾದರೂ ಈಗ ನಮ್ಗೆ ಏನಪ್ಪ ಅಂದ್ರೆ ಥ್ರೆಟ್ ಪರ್ಸೆಪ್ಷನ್ ಜಾಸ್ತಿ ಇದೆ ಇಂಡಿಯಾಕ್ಕೆ. ಏನಂತಂದ್ರೆ ಒಂದು ಪಾಕಿಸ್ತಾನ ಬೈ ಬರ್ತ್ ಎನಿಮಿ, ಚೈನಾ ಇಸ್ ಅನದರ್ ಎನಿಮಿ. ಈಗ ಏನಪ್ಪ ಅಂದ್ರೆ ಇವೆರಡು ಏನಪ್ಪ ಅಂದ್ರೆ ಗಲ್ವಾನ್ದಲ್ಲಿ ಚೈನಾ ಅಟ್ಯಾಕ್ ಮಾಡ್ತಾರೆ. ರೀಸೆಂಟ್ 2-3 ವರ್ಷದ ಹಿಟ್ಟು ಹೇಳ್ಬೇಕಂದ್ರೆ ಆಪರೇಷನ್ ಸಿಂಧೂರು ಪಾಕಿಸ್ತಾನ ವಿರುದ್ಧ ಆಯಿತು. ಈಗ ಏನಂತಂದ್ರೆ ವಿ ಹ್ಯಾವ್ ಟು ಬಿ ಮಿಲಿಟರಿಲಿ ಸ್ಟ್ರಾಂಗ್ ಆಗಲೇಬೇಕು. ಯಾಕಂದ್ರೆ ಅವರು ಒಂದು ನ್ಯಾಟೋ ಗೈಡ್ಲೈನ್ಸ್ದಲ್ಲಿ ಅಂದರೆ ನ್ಯಾಟೋ ಪ್ರಕಾರ, ನ್ಯಾಟೋ ಅಂತ ಹೆಸರಲ್ಲ, ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಅರೇಬಿಯಾ 3 ದೇಶಗಳು ಕೂಡಿ ಒಂದು ನ್ಯಾಟೋ ಥರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ನಾವು ನಾಳೆ ಪಾಕಿಸ್ತಾನಿಗೆ ಅಟ್ಯಾಕ್ ಮಾಡಿದರೆ ಇವರು ಸೌದಿ ಅರೇಬಿಯಾ ಆ್ಯಸ್ ವೆಲ್ ಆಸ್ ಟರ್ಕಿ ಅವರು ಕೂಡ ಅಟ್ಯಾಕ್ ಮಾಡ್ತಾರೆ ನಮಗೆ. ಸೊ ಆ ಟೈಪ್ 3ರಲ್ಲಿ ಅಗ್ರಿಮೆಂಟ್ ಆಗಿದೆ ಈಗ. ಸೊ ದೆನ್ ಈಗ ನೀವು ಏನಪ್ಪ ಅಂದ್ರೆ ಈ ದೇಶನ ಉಳಿಸ್ಬೇಕಂತಂದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಮಿಲಿಟರಿ ಪವರ್ ಇತ್ತಂತಂದ್ರೆ ನಿಮ್ಗೆ ಯಾರು ಮುಟ್ಟಕ್ಕೆ ಬರೋದಿಲ್ಲ. ಈಗ ನಾರ್ತ್ ಕೊರಿಯಾ ಇದೆ, ಅದೇ ವೆನೆಜುಲಾನೇ ಎಕ್ಸಾಂಪಲ್ ತಗೋರಿ. ಒಂದು ವೇಳೆ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ದರೆ ಇಷ್ಟು ಧೈರ್ಯ ಬರ್ತಿತ್ತು ಟ್ರಂಪ್ಗಲ್ಲಿ? ಬರ್ತಿದ್ದಿಲ್ಲ. ಈಗ ನಾರ್ತ್ ಕೊರಿಯಾನು ಪಂಗ ತೊಗೊಂಡದ ಅಮೆರಿಕ ಜೊತೆಗೆ. ಬಟ್ ನಾರ್ತ್ ಕೊರಿಯಾ ಏನು ಮುಟ್ಟಕ್ಕೆ ಹೋಗೋದಿಲ್ಲ, ಅವರೆಲ್ಲ ನ್ಯೂಕ್ಲಿಯರ್ ವೆಪನ್ ಜೇಬ್ನಲ್ಲಿ ಇಟ್ಕೊಂಡು ತಿರುಗಾಡ್ತಾನೆ. ಸೊ ಆ ಥರ ವಿರೋಧಿಸ್ಬೇಕು, ದಾದಾಗಿರಿ ಮಾಡೋಕ್ಕೆ ಬಿಡಬಾರ್ದು.